ನಿನ್ನೆಯವರೆಗೂ ಒಂದು ಆರೋಪ ಪಟ್ಟಿಯ ವಿವರಗಳು ಅಥವಾ ಚರ್ಚೆಗಳು ಅದೆಲ್ಲವೂ ಮುಗಿಯಿತು. ಈಗ ಇನ್ನೊಂದು ಆರೋಪ ಪಟ್ಟಿಯ ಸರದಿ. ಗೊತ್ತಿಲ್ಲ ಮುಂದೆ ಯಾವ ಆರೋಪ ಪಟ್ಟಿ ಇದೆಯೋ ಯಾರ ಮೇಲೆ. ವಾಲ್ಮೀಕಿ ನಿಗಮ ಹಗರಣದ ಸರದಿ ಈಗ ಅಂದರೆ ಮೂಡ ಆಯಿತು, ದರ್ಶನ್ ಆಯಿತು, ಅದ್ಯಾವುದೋ ಪ್ರಜ್ವಲ್ ಆಯಿತು, ಅದಾದ್ಮೇಲೆ ಅವ್ರ ಸೋದರಂದಾಯಿತು, ಅದಾದ್ಮೇಲೆ ರೇವಣ್ಣ ಅವ್ರದ್ದಾಯಿತು. ಎಲ್ಲ ಆದಮೇಲೆ ಈಗ ಮಲಗಿದೆಯೇ ಅಥವಾ ಮುಚ್ಚೇ ಹೋಯಿತೋ ಅನ್ನಿಕೊಳ್ಳುತ್ತಿದ್ದ ಹಂತದಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಬುಸ್ಸೆಂದು ಎದ್ದು ಬಂದಿದೆ. ಈ ನಿಗಮದ ಹಗರಣದ ತನಿಖೆ ನಡೆಸಿರುವ ಜಾರಿ ನಿರ್ದೇಶನಾಲಯ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬೆಂಗಳೂರಿನ 82ನೇ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ತನ್ನ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದೆ. ವಿಶೇಷ ಅಂದರೆ ಇದೇ ಮೊದಲ ಬಾರಿಗೆ ಮಾಜಿ ಮಂತ್ರಿ ನಾಗೇಂದ್ರ ಅವರನ್ನು ಮುಖ್ಯ ಪ್ರಮುಖ ಆರೋಪಿ ಅಂತ ಅದರಲ್ಲಿ ತೋರಿಸಲಾಗಿದೆ. ಸಚಿವರಾಗಿದ್ದ ನಾಗೇಂದ್ರ ಅವರ ಆಣತಿಯಂತೆ ಎಲ್ಲ ಈ ವ್ಯವಹಾರಗಳು ನಡೆದಿವೆ. ಅವರೇ ಹೇಳಿದಂತೆ ಸತ್ಯನಾರಾಯಣ ಮಾಡಿದ್ದಾರೆ ಅಂತ ಇಡಿ ಆರೋಪ ಪಟ್ಟಿಯಲ್ಲಿ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ನಿಗಮದ 21 ಕೋಟಿ ಹಣವನ್ನು ಲೋಕಸಭೆ ಚುನಾವಣೆಗೆ ಬಳಸಲಾಗಿದೆ ಎಂಬ ಸ್ಫೋಟಕ ಮಾಹಿತಿಯನ್ನು ದೋಷಾರೋಪ ಪಟ್ಟಿ ಒಳಗೊಂಡಿದೆ. ಬಳ್ಳಾರಿ ಮತ್ತು ಬೆಂಗಳೂರಿನಲ್ಲಿ ಮನಿ ಟ್ರಯಲ್ ನಡೆದಿದೆ ಎಂದಿರುವ ಇಡಿ ನಾಗೇಂದ್ರ ಮಾತ್ರವಲ್ಲದೆ ಒಟ್ಟು 5 ವಿರುದ್ಧ ಆರೋಪ ಪಟ್ಟಿಯನ್ನು ಹಾಕಿದೆ. ಇದು ಸಹಜವಾಗಿ ವಿಪಕ್ಷಗಳಿಗೆ ಆಹಾರವಾಗಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ತಿರುಗಿ ಬಿದ್ದಿದೆ. ನಾವು ಮೊದಲೇ ಹೇಳಿದ್ವಿ, ಅದೇ ನಿಜವಾಗಿದೆ. ವಾಲ್ಮೀಕಿ ನಿಗಮದ ಅಕ್ರಮದ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅಂತ ಅಶ್ವಥ್ ನಾರಾಯಣ್ ಅವರು, SIT ಮೂಲಕ ಪ್ರಕರಣವನ್ನು ಮುಚ್ಚಿ ಹಾಕಲು ಕಾಂಗ್ರೆಸ್ ಸರ್ಕಾರ ಯತ್ನಿಸಿತು ಎಂದು CT ರವಿ ಅವರು, ಬಳ್ಳಾರಿ ಸಂಸದ ತುಕಾರಾಂ ಅವರನ್ನ ವಜಾ ಮಾಡಬೇಕು ಎಂದು MLC ರವಿಕುಮಾರ್ ಅವರು ಹೇಳಿದ್ದರೆ, ಗೃಹ ಮಂತ್ರಿಗಳು ಮಾತ್ರ ನಮ್ಮ ಕೈಗೆ ಯಾವ ರಿಪೋರ್ಟು ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಈ ಮಧ್ಯೆ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಕುತೂಹಲವನ್ನು ಕೆರಳಿಸಿದ್ದಾರೆ. ಖಂಡಿತ ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಯಾಕೆಂದರೆ ಆರ್ಥಿಕ ಇಲಾಖೆಯಿಂದ ನೇರವಾಗಿ ಹಣ ವರ್ಗಾವಣೆ ಆಗಿರುವಂಥದ್ದಿದೆ. ಹಾಗಾಗಿ ಹಣಕಾಸಿನ ಇಲಾಖೆಯ ಸಹಕಾರ ಇಲ್ಲದೆ ಇದು ಯಾವುದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಈಗಾಗಲೇ ಹೇಳಿರುವಂಥದ್ದಿದೆ. ಅವ್ರ ಕೇಂದ್ರದ ನಾಯಕರ ಅಣತಿ ಇಲ್ಲದೆ ಆಗಿರುತ್ತಾ ಅಂತ ಖಂಡಿತ ಅವ್ರು ಕಾಂಗ್ರೆಸ್ ಪಕ್ಷದ ಮೇಲೆ ಆಪಾದನೆಯನ್ನ ಬಹಳ ಸ್ಪಷ್ಟವಾಗಿ ಅವರ ಒಂದು ಆಶೀರ್ವಾದದಲ್ಲಿ ಆಗಿದೆ ಅನ್ನೋಂಥದ್ದನ್ನ ಅವತ್ತು ಮಾಡಿದೀವಿ, ಇವತ್ತು ಹೇಳ್ತಾ ಇದೀವಿ. ಎಲ್ಲ ಹ್ಯಾಂಡ್ ಇನ್ ಗ್ಲೋನೇ ಇರುತ್ತೆ. ಇಡಿ ಚಾರ್ಜ್ ಶೀಟ್ನಲ್ಲಿ ನಾಗೇಂದ್ರ ಒನ್ ಆಫ್ ದ ಮಾಸ್ಟರ್ ಮೈಂಡ್, SIT ಅವರು ನಾಗೇಂದ್ರ ಅವರ ಹೆಸರನ್ನು ಉಲ್ಲೇಖನೇ ಮಾಡದೇ ಇರೋದು, ಇದನ್ನು ನೋಡಿದಾಗ ಇಡೀ ಹಗರಣವನ್ನು ಮುಚ್ಚಿ ಹಾಕುವಂಥ ಸಂಚನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ನನಗೆ ಇರುವಂಥ ಅನುಮಾನ. ಇಲ್ಲದೇ ಇದ್ದರೆ SIT ಮತ್ತು ಇಡಿಗೆ ಇಷ್ಟು ಅಜಗಜಾಂತರ ವ್ಯತ್ಯಾಸ ಇರೋಕ್ಕೆ ಹೇಗೆ ಸಾಧ್ಯ? ಇದರ ನೈತಿಕ ಹೊಣೆ ಮುಖ್ಯಮಂತ್ರಿಗಳೇ ಹೊರಬೇಕು ಅಂತ ನಾನು ಆಗ್ರಹಿಸಲಿಕ್ಕೆ ಬಯಸ್ತೇನೆ. ನಾಗೇಂದ್ರ ಸೂಚನೆ ಮೇಲೆ ಹಣ ವರ್ಗಾವಣೆ ಆಗಿದೆ ಅಂತ ಉಲ್ಲೇಖ ಆಗಿದೆ. ಇರ್ಬೋದು, ನೋಡಿಲ್ಲ ನಾನು ಇಡಿ ರಿಪೋರ್ಟ್ ಏನು ನಮಗೇನು ಬಂದಿಲ್ಲ. ಯಾವುದು ಇನಿಷಿಯಲ್ ಇನ್ವೆಸ್ಟಿಗೇಷನ್ ಅಲ್ವಾ ಅದು, ಅದರಲ್ಲಿ ಇರಲಿಲ್ಲ ಅಂತ ಅವರು ಹೇಳಿದ್ದಾರೆ. ಈಗ ಇಡಿನವ್ರು ಇದೆ ಅಂತ ಹೇಳಿದ್ರೆ ಅದೇ ಆಗುತ್ತೆ. ಅದನ್ನು ನೋಡಬೇಕು. ಯಾಕೆಂದರೆ ನಾನು ರಿಪೋರ್ಟ್ ನೋಡಿಲ್ಲ, ನಮ್ಮ ಸರ್ಕಾರಕ್ಕೇನು ರಿಪೋರ್ಟ್ ಬಂದಿಲ್ಲಲ್ಲ. SIT ಚಾರ್ಜ್ ಶೀಟ್ಗೆ ವಿರುದ್ಧವಾಗಿದೆ ಸರ್ ಇಡಿ ಚಾರ್ಜ್ ಶೀಟ್. ಎರಡು ಪ್ರತ್ಯೇಕವಾದ ತನಿಖೆಗಳು, ಪ್ರತ್ಯೇಕವಾದ ವರದಿ ಬಂದಿರಬಹುದು. 2 ಡಾಕ್ಟರ್ಗಳು ಒಬ್ಬ ಪೇಷಂಟ್ ಅನ್ನು ನೋಡ್ತಾರೆ, ಇಬ್ರು ಭಿನ್ನವಾದ ಅಭಿಪ್ರಾಯವನ್ನು ಕೊಡಬಹುದು. ಬಟ್ ಕಾಯಿಲೆ ಸಿಂಪ್ಟಮ್ಸ್ ಏನೋ ಬೇರೆ ಹೇಳಬಹುದು, ಆದ್ರೆ ಕಾಯಿಲೆ ಸೇಮ್ ಇರುತ್ತಲ್ಲ ಇರಬಹುದು. ಕಾಯಿಲೆನೂ ರಾಂಗ್ ಡಯಾಗ್ನೋಸಿಸ್ ಆಗ್ಬಹುದು. ಓಕೆ, ಯಾರಿಗೆ ಗೊತ್ತು? ಈ ಕೇಸ್ನಲ್ಲಿ ಹಾಗಾಗಿರ್ಬೋದು, ಗೊತ್ತಿಲ್ಲ. ಈ ಪ್ರಕರಣದಲ್ಲಿ ನಾವು ಮೊದಲೇ ಹೇಳಿದ್ವಲ್ಲ, ಅದೇ ನಿಜವಾಗಿದೆ ಅಂತ. ನಿಜವಾಗಿದೆ ಅಂತ ಹೇಳಕ್ಕಾಗಲ್ಲ. ಇಡಿ ಚಾರ್ಜ್ ಶೀಟ್ ಕೆನಾಟ್ ಬಿ ಸ್ಯಾಕ್ರೋಸೈಂಟ್. ಓಕೆ, ಅದೇ ಫೈನಲ್. ನಿನ್ನೆ ನಾನು ದರ್ಶನ್ ಆರೋಪ ಪಟ್ಟಿ ಬಂದಾಗ ಹೇಳಿದಂಗೆ ಇದುವೆ, ಅದೇ ನಿಜವಾಗಿದೆ ಅಂತ ಹಂಗೆ ಹೇಳಕ್ ಬರಲ್ಲ. ಬಟ್ ಒಂದು ಏನು, ಇಲ್ಲೊಂದು 2-3 ಇದೆ. ಈಗ ಸರ್ಕಾರಕ್ಕೆ ಮುಜುಗರಗಳಾಗಬಹುದಾದ ರೀತಿಯಲ್ಲಿ ಹೇಳೋದು ನಾನು. SITಯನ್ನು ಫಾರಂ ಮಾಡಿದ್ದಿದ್ದು ರಾಜ್ಯ ಸರ್ಕಾರ, ನನ್ನ ಪ್ರಕಾರ ತಪ್ಪು ಮಾಡಬಾರ್ದಾಗಿತ್ತು ನೀವು. ಬಿಕಾಸ್ ಇದು ಬ್ಯಾಂಕಿನ ಮೂಲ ಒಂದು ದೂರು ನಿಮಗಿಂತ ಮೊದಲು ಬಂದಾಗೋಗಿತ್ತದು. ಬ್ಯಾಂಕ್ಗಳ ವ್ಯವಹಾರಗಳು ರಾಜ್ಯದ ಒಳಗಡೆ ನಡೆದಿದ್ದಲ್ಲ, ರಾಜ್ಯದ ಹೊರಗಡೆಯೂ ನಡೆದಿರುವಂಥದ್ದು. ಮತ್ತು ನ್ಯಾಷನಲ್ ಬ್ಯಾಂಕ್ಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳೆಲ್ಲವೂ. ಹಾಗಾಗಿ SITಯನ್ನು ಯಾಕೆ ರಾಜ್ಯ ಸರ್ಕಾರ ಆತುರಾತುರವಾಗಿ ಮಾಡ್ತು ಅಂತ ನನಗೆ ಇನ್ನೂ ಅರ್ಥವಾಗಿಲ್ಲ. ಅದು ಇಟ್ಸ್ ಆಲ್ ರೈಟ್, ಅವ್ರು ಮಾಡಿಕೊಂಡ್ರು. ಮಾಡಿದ ಮೇಲೆ ಆರಂಭದಿಂದಾನು ನಾನು ಪ್ರಶ್ನೆ ಕೇಳ್ತಿರೋದು,
ಪಾತ್ರವೇ ಇಲ್ಲ. SIT ಅಂದರೆ ರಾಜ್ಯ ಸರ್ಕಾರ ಅಲ್ಲ, ಹೌದು. ಪಾತ್ರವೇ ಇಲ್ಲ ಅಂತ SIT ತೀರ್ಮಾನಿಸುವ ತನಿಖೆ ಮಾಡುವುದಾದರೆ ಅವರ ಆರೋಪ ಪಟ್ಟಿ ಹೆಸರೇ ಪ್ರಕಾರದಲ್ಲಿ ಇಲ್ಲದಿದ್ಮೇಲೆ FIR ಅಲ್ಲೂ ಹೆಸರಿಲ್ಲದಿದ್ದಾಗ, ಆರೋಪ ಪಟ್ಟಿಯಲ್ಲೂ ನಾಗೇಂದ್ರ ಹೆಸರಿಲ್ಲದಿದ್ದಂತಹ ತನಿಖೆ ನಡೆದಿರುವಾಗ ಆತನ ರಾಜೀನಾಮೆಯನ್ನ ಯಾಕೆ ಪಡೆದರು ನನಗಿಲ್ಲಿವರೆಗೂ ಅರ್ಥ ಆಗಿಲ್ಲ. ಏನೂ ಇಲ್ಲವೇ ಇಲ್ಲ ಅನ್ನೋದಾದ್ರೆ ಅವರ ಮೇಲೆ ನೇರ ಆರೋಪ ಇದ್ದಾಗಲೇ ರಾಜೀನಾಮೆ ಪಡ್ಕೊಳ್ಳೋದು ಕಷ್ಟ ಇದೆ ಈ ಕಾಲದಲ್ಲಿ. ಹೌದು, ಅವ್ರ ಮೇಲೆ ನೇರ ಆರೋಪ ಇರುತ್ತೆ ಯಾರ್ದೋ ಮೇಲೆ, ಕಾಣೋ ಹಾಗಿರುತ್ತೆ. ಅವಾಗಲೇ ರಾಜೀನಾಮೆ ಪಡೆಯಕ್ಕಾಗಲ್ಲ ಈ ದೇಶದಲ್ಲಿ, ಅಧಿಕಾರನ ಯಾರು ಬಿಟ್ಕೊಡಲ್ಲ. ನಿಜ. ಆದರೆ ಈ ಪ್ರಕರಣದಲ್ಲಿ FIR ಅಲ್ಲೇ ಹೆಸರಿಲ್ಲ, ಚಾಚಿ ಆರೋಪ ಪಟ್ಟಿ ನೋಡಿದ್ರೆ ಹೀಗೆ ಈ ರೀತಿಯ ತನಿಖೆ ಇದ್ದಾಗ ಆತನನ್ನ ಒಂದು ವಿಚಾರಣೆಗೂ ಕರೆಸಿದ್ರೋ ಇಲ್ವೋ SIT ಅವರು? ನೋಟಿಸು ಕೊಟ್ಟಿರಲಿಲ್ಲ. ನೋಟಿಸೂ ಕೊಡ್ಲಿಲ್ಲ. ಯಾಕೆ ರಾಜೀನಾಮೆಯನ್ನ ಅವರು ಕೊಟ್ಟರು ಅಥವಾ ನೀವು ತಗೊಂಡ್ರಿ? ನನಗಿನ್ನೂ ಅರ್ಥವಾಗಿಲ್ಲ ಇದು. ಸೊ ದಿ ಕ್ವಶನ್ ಈಸ್, ಡೆಫಿನೆಟ್ಲಿ SIT ತನಿಖೆ ಪರಿಪಕ್ವವಾಗಿ ನಡೆಯಲಿಲ್ಲವೇನೋ ಎಂಬ ಒಂದು ಅನುಮಾನಕ್ಕೆ ಅಲ್ಲೊಂದು ದಾರಿ ಇದೆ. ನಾನು ಅದನ್ನು ಅಲೆಗೇಷನ್ ಅಂತ ಆರೋಪ ಅಂತ ಹೇಳಿಲ್ಲ, ಅನುಮಾನಕ್ಕೊಂದು ದಾರಿ ಇದೆ ಅಲ್ಲಿ. ಈ ಎರಡನೇ ಹಂತದಲ್ಲಿ CBI ತಾನೊಂದು FIR ಮಾಡಿಕೊಂಡಿದೆ ಬ್ಯಾಂಕಿನ ದೂರಿನ ಮೇಲೆ. ಪ್ಯಾರಲಲಿ SIT ಮಾಡಿಟ್ಟಿದ್ದಾರೆ ಇವರೀಗ. ಅದಕ್ಕೆ ಮಾಡಿಟ್ಟು ಅದೇನೋ ಗಲಾಟೆನೂ ಆಯ್ತು ಅವ್ರಿಗೋ CDಗೋ EDಗೋ ಯಾರೋ ಒಬ್ಬ ವ್ಯಕ್ತಿಯನ್ನು ಅವ್ರು ಏನು ಮಾಡಿದ್ರು ಬಾಡಿ ವಾರೆಂಟ್ ತೊಗೊಂಡ್ರು ನಮಗೆ ವಶಕ್ಕೆ ತೊಗೊಳಕ್ಕೆ ಬಿಡ್ತಾನೆ ಇಲ್ಲ ಇವರು. CIDನವರು SITನವರು ನಮಗೆ ಕಾಟ ಕೊಡ್ತಿದ್ದಾರೆ, ಬೇಕು ಅಂತ ಎತ್ಕೊಂಡೋಗಿ ಇಟ್ಕೋತಿದ್ದಾರೆ ಅಂತಂದ್ರು. ಆಮೇಲೆ ಕೋರ್ಟಿಂದ ತೊಗೊಂಡ್ರು, ಎಲ್ಲ ಆಯ್ತಪ್ಪ. ಅದು ಈಗ ಆ ಪ್ರಶ್ನೆ ಇನ್ನೂ ನ್ಯಾಯಾಲಯದಲ್ಲಿ ಬಾಕಿ ಇದೆ. ಅದು ನಾಳೆನೋ ಇವತ್ತೋ ಇವತ್ತಿಲ್ಲ ಬಿಡಿ, ಕತ್ಲೆ ಆಗೋಯ್ತು. ನಾಳೆನೋ ನಾಳಿದ್ದೋ ಯಾವತ್ತೋ ಒಂದು ತೀರ್ಮಾನಕ್ಕೆ ಬರಬೇಕದೀಗ. ಏನಂತ, ಯಾವುದು ಪ್ರಿಸೀಡಿಂಗು ಅದರ ತನಿಖೆನಾ ಇದ್ರ ತನಿಖೆನಾ ಅಂತ ಅದು ಬರಬೇಕು. ಒಂದು ವೇಳೆ ಏನಾದ್ರು ನ್ಯಾಯಾಲಯ CBI ತನಿಖೆಗೆ ಹೋಗಬೇಕಾಗತ್ತೆ, ನಿಮ್ಗೆ ಸರಿ ಇಲ್ಲ ಅಂತಂದ್ರೆ SIT ಚಾರ್ಜ್ ಶೀಟು ಹಾಗೆ ಡಮಕ್ ಅಂತ ಕೂತ್ಕೊಳ್ಳತ್ತೆ ಕೆಳಗಡೆ. ಆಗ ನಾಗೇಂದ್ರ ಮೇಲೆ ಮುಂದುವರಿತಾರೆ ಫರ್ದರ್, CBI ಮುಂದುವರಿತಾರಾಗ. ಇದು ಒಂದು ಕಡೆ. ಎರಡನೇದು, SIT ಆರೋಪ ಪಟ್ಟಿ ಎಷ್ಟು ಹಾಕಿಬಿಟ್ಟಿದ್ದಾರೆ ಈಗಾಗಲೇ. ಅಲ್ಲೆಲ್ಲ ಶಿವಮೊಗ್ಗ ಕೋರ್ಟಲ್ಲೋ ಎಲ್ಲೋ ಹಾಕಿದ್ದಾರೆ ಅವರು, ಎಲ್ಲೋ ಕೋರ್ಟ್ಗೆ ಹಾಕಿದ್ದಾರೆ ಈಗ ಅವರು. ಈ ಆರೋಪ ಪಟ್ಟಿಯಲ್ಲಿ ನಾಗೇಂದ್ರ ಪಾತ್ರದ ಪ್ರಸ್ತಾವನೆಯೂ ಇಲ್ಲ. ಅಧಿಕಾರಿಗಳು ಮಾತ್ರ, ಎಲ್ಲ ಅಧಿಕಾರಿಗಳಷ್ಟೇ ಅವ್ರದ್ರಲ್ಲಿ. ED ಪ್ರಕಾರದಲ್ಲಿ ಈಗ ನಾಗೇಂದ್ರ ಪಾತ್ರ ಇದೆ, ಅವರೇ ಇದಕ್ಕೆಲ್ಲ ಮೈನ್ ಕಾರಣ, ಅವರೇ ಮೇನ್ ಕಾರಣ ಅಂತ ಇದೆ ಈಗ. ಹಾಗಾದ್ರೆ ನಾಳೆ ನ್ಯಾಯಾಲಯಗಳಲ್ಲಿ ಈ ಎರಡೂ ಚಾರ್ಜ್ ಶೀಟ್ಗಳ ವಿಚಾರ, ಯಾಕಂದ್ರೆ ಇದರಲ್ಲಿ ಆ ಚಾರ್ಜ್ ಶೀಟಲ್ಲಿ ಇರೋರು ಈ ಚಾರ್ಜ್ ಶೀಟಲ್ಲಿ ಇರ್ಬೋದು. ಯಾರೋ ಸತ್ಯನಾರಾಯಣನೋ ವರ್ಮನೋ ಯಾರೋ ಒಂದು ಎರಡು ಜನ ಆ ಕಡೆಯವರು ಈ ಕಡೆ ಇರ್ಬೋದು, ಈ ಕಡೆಯವರು ಈ ಕಡೆ ಇರ್ಬೋದು. ಆ ಚಾರ್ಜ್ ಶೀಟ್ಗೂ ಈ ಚಾರ್ಜ್ ಶೀಟ್ಗೂ ಎರಡು ಪ್ರತ್ಯೇಕವಾದ ವಿಚಾರಣೆಗಳು ಹೆಂಗೆ ನಡೀಬೇಕು? ಯಾವ್ದು ನಡೀಬೇಕು? ಒಂದು ವೇಳೆ ನಾಗೇಂದ್ರ ಬಿಟ್ಬಿಡಿ ಆ ಚಾರ್ಜ್ ಶೀಟಲ್ಲಿ ಇಲ್ಲ, ಬಚಾವು ಈ ಚಾರ್ಜ್ ಶೀಟಲ್ಲಿ ಇದಾರಪ್ಪ, ಬೇರೆ ಯಾರೋ ಒಂದು ಹೆಸರು ಇದೆಯಪ್ಪ, ಅದು ED ಚಾರ್ಜ್ ಶೀಟಲ್ಲಿರೋ ಹೆಸರನ್ನ ಇಲ್ಲಿಯ ನ್ಯಾಯಾಲಯ ಇವರು ಆರೋಪಿತರಲ್ಲ, ಇವರು ತಪ್ಪಿತಸ್ಥರಲ್ಲ ಇವರು ಅಂತ ಕೊಟ್ಬಿಡೋದು. ಅಲ್ಲೆಲ್ಲ ಶಿವಮೊಗ್ಗ ನ್ಯಾಯಾಲಯದಲ್ಲಿ ಇಲ್ಲ ತಪ್ಪಿತಸ್ಥ ಅಂತ ಅನ್ನೋದು. ಆಗ ಏನಾಗಬೇಕು? This confusion has to be resolved by the honorable court. ನನ್ನ ಪ್ರಕಾರ ಇದನ್ನು ರಿಸಾಲ್ವ್ ಮಾಡಬೇಕು, ಬೇರೆ ದಾರಿ ಇಲ್ಲ. ಯಾಕೆ ಅಂತ ಹೇಳ್ತೀನಿ. ಸ್ವಲ್ಪ ದೀರ್ಘಕಾಲನೇ ಹಿಂದೆ ಒಂದು ಚಿಕ್ಕಮಗಳೂರಿನಲ್ಲಿ ಒಂದು ಮರ್ಡರ್ ನಡೆಯುತ್ತೆ. ಚಿಕ್ಕಮಗಳೂರಿನಲ್ಲಿ ನಾನು ಹೇಳ್ತಿರೋದು 20 ವರ್ಷದ ಹಿಂದೆನೇ ಇರ್ಬೋದು, ಅಥವಾ 20ಕ್ಕಿಂತ ಜಾಸ್ತಿನೂ ಆಯಿತು. ನಂಗೆ ವಯಸ್ಸಾಗಿದೆ ಅಂತ ಹೇಳ್ಕೊಳ್ಳೋದು ಬೇಡ, ಓಕೆ ಅಲ್ವಾ? ಹೌದು. ಒಂದು ಮರ್ಡರ್ ಆಯಿತು, ಒಂದು ಲೇಡಿ ಮರ್ಡ್ರು. ಅದರ ಆರೋಪಿಯಾಗಿ ಆತನ ಗಂಡನನ್ನೇನೋ ಬಂಧಿಸ್ಬಿಟ್ರು. ಅವನ ಗಂಡನೇ ಮಾಡಿಸಿರೋದು ಅಂತ ಬಂಧಿಸಾಕ್ಬಿಟ್ರು. ವಿಶೇಷ ತನಿಖೆ ಅದುವೇ ನಡೆದಿದ್ದು. ಯಾರು ಅಂತ ನಂಗೆ ಗೊತ್ತು, ಹೆಸರುಗಳು ನೆನಪಿದೆ ನನಗೆ. ವಿಶೇಷ ತನಿಖೆ ಅಂದರೆ ಗಂಡನ ಬಂಧಿಸ್ಬಿಟ್ರು. ಅದರಲ್ಲಿ ಗಂಡನ ಅರೆಸ್ಟು ಮಾಡಿಬಿಟ್ರು, ಒಳಗೂ ಹಾಕ್ಬಿಟ್ರು. ಅವನಿಗೆ ಪಾಪ ಕಷ್ಟನೂ ಆಯಿತು, ಎಲ್ಲ ಆಯ್ತಪ್ಪ. ಪ್ರಾಬ್ಲಮ್ಮು ಅವನೇ ಮಾಡಿರೋದು ಮರ್ಡರ್ ಇದು ಹೆಂಡ್ತಿದು ಅಂತ. ಸ್ವಲ್ಪ ಒಂದು ದಿನ ಕಳೆದ ಮೇಲೆ ಅಥವಾ ತಿಂಗಳುಗಳು ಕಳೆದ ಮೇಲೆ ಇನ್ನೊಂದು ಪೊಲೀಸಿನ ಇನ್ನೊಂದು ವಿಭಾಗಕ್ಕೆ ಒಬ್ಬ ತಗಲಾಕಂಡ ಏನಕ್ಕೋ ಅದೇ ಕೇಸಲ್ಲಿ. ಇಲ್ಲ ಸುಮ್ಮನೆ ತಗಲಾಕಂಡ ಅವನು. ಆ ತಗಲಾಕಂಡು ಅವನು ವಿಚಾರಣೆ ಕೂತ್ಕೊಂಡ್ರು ಈ ಪೊಲೀಸ್ನವರು. ಆ ಪೊಲೀಸ್ ಬೇರೆ, ಈ ಪೊಲೀಸ್ ಬೇರೆ, ಎರಡು ಕರ್ನಾಟಕ ಪೊಲೀಸೇ, ವಿಭಾಗಗಳು ಬೇರೆ. ಸಿಟಿ ಪೊಲೀಸು COD, CCB COD, ಹೀಗೆ ನಾ ಹೇಳ್ತಿರೋದು. ಆ ವಿಚಾರಣೆಯಲ್ಲಿ ಏನಾಗೋಯ್ತು, ಅವನು ಹೇಳ್ದ, ಅವನು ಸಿಗಾಕೊಂಡಿದ್ದ ಕಚಡ, ಅವನು ಯಾರೋ ಅವನು ಹೇಳ್ದ, ನೀ ಏನೇನು ಮಾಡಿದೆಯಲ್ಲ ಹೇಳ್ಕೊಂಬಂದ ಈ ಮರ್ಡರ್ ಹೇಳ್ದ ಅವನು.
ನಾನು ಅರೆ ಇದಂಗೆ ಇಲ್ಲೊಂದು ಮರ್ಡ್ರ್ ಇದೆಯಲ್ಲ ಅಂತ ಅಲ್ಲೋದ್ರೆ ಅಲ್ಲಿ ನೋಡಿದ್ರೆ ಆಗಲೇ ಅಕ್ಯೂಸ್ಡ್ ಅರೆಸ್ಟೆಡ್ ಗಂಡ ಅಂತ ಬಂತಲ್ಲಿ ಫಜೀತಿ ಆಗೋಯ್ತದು ಕೇಸು. ಯಾರು ಫೈನಲಿ ಅಂತ ಏನಿದು ಕತೆ, ಯಾಕಂದ್ರೆ ಚಾರ್ಜ್ ಶೀಟ್ ಆಗೋಗಿತ್ತು ಗಂಡನ ಮೇಲೆ. ಓಕೆ, ತಗಲಾಕೊಂಬಿಡ್ತದು. ಹಾಗೆ ನಂಗೆ ನೆನಪಿದೆ, ಆ ಪ್ರಕರಣನೂ ನನಗೆ ನೆನಪಿದೆ, ಅದರ ಆ ಹೆಣ್ಣು ಮಗಳ ಹೆಸರು, ಆಕೆಯ ಹಸ್ಬೆಂಡು ಎಲ್ಲನೂ ನೆನಪಿದೆ ನನಗೆ. ಊರ ಹೆಸರು ಮಾತ್ರ ಹೇಳಿದೆ ಅಷ್ಟೇ, ಅದೇ ಅಕ್ಕಪಕ್ಕದಲ್ಲೆಲ್ಲೋ ಆಗಿರಬೇಕದು. ಹಾಗೆ ಇಲ್ಲಿ ಡಬಲ್ ಚಾರ್ಜ್ ಶೀಟು ಕುಡ್ ಲೀಡ್ ಇನ್ ಟು ಲಾಟ್ ಆಫ್ ಕನ್ಫ್ಯೂಷನ್ಸ್ ನಾಳೆ. ಹಂಗಾಗಿ ಅದು ಏನು ಮಾಡುತ್ತೋ ನನಗೆ ಗೊತ್ತಿಲ್ಲ. ಇನ್ನು ಚುನಾವಣೆಗೆ ದುಡ್ಡನ್ನು ಬಳಸಿದ್ದನ್ನು ಏನಾದರೂ ಇಡೀ ಮನಿ ಟ್ರಯಲ್ನಲ್ಲಿ, ಅಂದರೆ ಹಣ ಹರಿದು ಹೋಗಿರುವ ರೀತಿಯನ್ನು ಸಾಬೀತು ಮಾಡುವಂತಹ ದಾಖಲಾತಿಗಳನ್ನು ಕೆಳಕ್ಕೆ ಇಟ್ಟರೆ ಕಾಂಗ್ರೆಸ್ ಪಕ್ಷ ಉತ್ತರದಾಯಿತ್ವಕ್ಕೆ ಬರಲೇಬೇಕು. ಆಗ ಬೇರೆ ದಾರಿ ಇಲ್ಲ. ನಾಗೇಂದ್ರ ಅಲೋನ್ ಕೆನಾಟ್ ಬಿ. ಇದು ಬಂದರೆ ನಾ ಹೇಳ್ತಿರೋದು, ಕಾಂಗ್ರೆಸ್ ಪಕ್ಷವೇ ಉತ್ತರ ಕೊಡಬೇಕಾಗತ್ತೆ ಅದಕ್ಕೆ. ಅದು ಬಂದರೆ ಎಸ್. ಇಲ್ಲಿವರೆಗೂ ನಾಗೇಂದ್ರ ಹೆಸರು ಬಿಟ್ಟು ಇನ್ಯಾರ ಹೆಸರು ಆಯ್ತಲ್ಲ, ಹೇಳಿದ್ದು ಇಷ್ಟೊತ್ತು ಅದೇ ತಾನೇ. ನೀವು ಮತ್ತೆ ರಿವರ್ಸ್ ಕೇಳಿದ್ರೆ ನನಗೆ ಸರ್ ಬೇರೆ ಇನ್ಯಾರ್ದಾದ್ರೂ ಬರ್ಬೋದು, ಯಾವನಿಗೆ ಗೊತ್ತು, ಏನಾರು ಮಾಡ್ಕೊಂಡು ಹೋಗಿ. ಇನ್ನು ರಾಮೇಶ್ವರಂ ಕೆಫೆ ಸ್ಫೋಟ ಸಂಬಂಧ ಎನ್ಐಎ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಉಗ್ರರ ಮೊದಲ ಟಾರ್ಗೆಟ್ ರಾಜ್ಯ ಬಿಜೆಪಿ ಕಚೇರಿಯಾಗಿತ್ತು ಎಂಬ ವಿಚಾರ ಸಂಚಲನ ಮೂಡಿಸಿದೆ. ಈ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ರಾಜ್ಯದಲ್ಲಿ ಉಗ್ರರಿಗೆ ಭಯ ಇಲ್ಲದಂತಾಗಿದೆ. ಉಗ್ರರ ಟಾರ್ಗೆಟ್ ಹಿಂದೂಗಳೇ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಭಯದ ವಾತಾವರಣ ಸೃಷ್ಟಿಸುವ ಹುನ್ನಾರ ನಡೆದಿದೆ. ಇದಕ್ಕೆಲ್ಲ ಗೃಹ ಇಲಾಖೆ ಕಡಿವಾಣ ಹಾಕಬೇಕು ಅಂತ ಅಶೋಕ್ ಒತ್ತಾಯಿಸಿದ್ದಾರೆ. ಸ್ಫೋಟದ ವೇಳೆ ಕಾಂಗ್ರೆಸ್ಸಿಗರು ನೀಡಿದ್ದ ಹೇಳಿಕೆಗಳನ್ನು ಉಲ್ಲೇಖಿಸಿ ಸಿಟಿ ರವಿ ಈಗೇನಂತೀರಾ ಅಂತ ಕೇಳಿದ್ದಾರೆ. ತುಷ್ಟೀಕರಣ ರಾಜಕೀಯ ಮಾಡದೆ ಉಗ್ರರನ್ನ ಸದೆ ಬಡಿಬೇಕು ಅಂತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಒತ್ತಾಯಿಸಿದ್ದಾರೆ. ಕರ್ನಾಟಕದಲ್ಲಿ ಬೇಹುಗಾರಿಕೆ ವೈಫಲ್ಯ ಆಗಿದ್ದು ಗೃಹ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಭಾಸ್ಕರ್ ರಾವ್ ಒತ್ತಾಯಿಸಿದ್ದಾರೆ. ಆದರೆ ಗೃಹ ಸಚಿವ ಪರಮೇಶ್ವರ್ ಮಾತ್ರ ಎನ್ಐಎ ಚಾರ್ಜ್ ಶೀಟ್ ಸಲ್ಲಿಸಿದೆ ಅನ್ನೋದಷ್ಟೇ ಗೊತ್ತು, ಮಿಕ್ಕಿದ್ ಗೊತ್ತಿಲ್ಲ ಅಂತ ಹೇಳಿ ಜಾರ್ಕೊಂಡಿದ್ದಾರೆ. ಈ ಮಧ್ಯೆ ಮಲ್ಲೇಶ್ವರ ಬಿಜೆಪಿ ಕಚೇರಿಗೆ ಭದ್ರತೆ ಇನ್ನಷ್ಟು ಹೆಚ್ಚಳ ಮಾಡಲಾಗಿದೆ. ಮೆಟಲ್ ಡಿಟೆಕ್ಟರ್ ಅಳವಡಿಸಿದ್ದಾರೆ. ಹೆಚ್ಚುವರಿ ಪೊಲೀಸರ ನಿಯೋಜನೆ ಆಗಿದೆ. ಸರ್ಕಾರ ಬಂದ ಮೇಲೆ ಒಂದು ರೀತಿ ಭಯೋತ್ಪಾದಕರಿಗೆ ಭಯದ ವಾತಾವರಣನೇ ಇಲ್ಲ. ಬಿಜೆಪಿ ಕಚೇರಿಯಲ್ಲೇ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಸಂಚು ಈಗ ಬಟಾ ಬಯಲಾಗಿದೆ. ಹಿಂದೂಗಳ ಟಾರ್ಗೆಟ್ ಮಾಡೋ ಮುಖಾಂತರ ಇಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡೋದ್ರಿಂದ ಗೃಹ ಇಲಾಖೆ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ಈ ಭಯೋತ್ಪಾದಕ ತಂಡಗಳು ಇಡೀ ದೇಶದ ಶಾಂತಿನೇ ಕದಡಿಸಬೇಕು, ಒಂದು ದೇಶದ ಅಖಂಡತೆ ಏಕತೆಗಾಗಿ ದುಡಿತಿರುವಂತ ಪಕ್ಷವನ್ನ ಅದನ್ನು ಟಾರ್ಗೆಟ್ ಮಾಡಬೇಕು, ಶಾಂತಿಯನ್ನು ಕದಡಿಸಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಆಗ್ತದೆ. ಕಾಂಗ್ರೆಸ್ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತೀವಿ. ಇವರನ್ನ ಅತ್ಯಂತ ದೊಡ್ಡದಾದ ಬೇಹುಗಾರಿಕೆಯ ವೈಫಲ್ಯ ಇದು. ಬೆಂಗಳೂರು ಸಿಟಿಗೆ ಏನ್ ಸೆಕ್ಯೂರಿಟಿ ಸಿಗಬೇಕು ಅದು ಸಿಗ್ತಾ ಇಲ್ಲ. ಲಾ ಅಂಡ್ ಆರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಏನ್ ಸರ್ಕಾರ ಕೊಡಬೇಕು ಅದರಲ್ಲಿ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ. ಹೋಮ್ ಮಿನಿಸ್ಟರ್ ಹ್ಯಾಸ್ ಕಂಪ್ಲೀಟ್ಲಿ ಬಿಕಮ್ ಇನ್ಕಾಂಪಿಟೆಂಟ್ ಅಂಡ್ ಹಿ ಮಸ್ಟ್ ರಿಸೈನ್. ಅದು ಎನ್ಐಎ ಹ್ಯಾಂಡಲ್ ಮಾಡ್ತಾ ಇರ್ತಕ್ಕಂಥ ಕೇಸು. ಅವರು ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ. ಅದರಲ್ಲಿ ಬಿಜೆಪಿ ಕಚೇರಿಯನ್ನು ಕೂಡ ಬ್ಲಾಸ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಪ್ಲಾನ್ ಮಾಡಿಕೊಂಡಿದ್ದು ಅನ್ನುವಂಥ ಅಂಶವನ್ನು ಅವರು ತಿಳಿಸ್ಕೊಂಡಿದ್ದಾರೆ. ಇನ್ನು ಮಿಕ್ಕದ ವಿಚಾರಗಳು ಅದರೆಲ್ಲ ನಮಗೇನು ಬ್ರೀಫಿಂಗ್ ಆಗಿಲ್ಲ. ಅದ್ರ ಆರಂಭದಲ್ಲಿ ಇಂತಹ ಘಟನೆಗಳಾದಾಗ ಇವರೇ ಅವ್ರನ್ನ ಇದಲ್ಲ ಅದು ಅಂತ ಹೇಳೋ ಮೂಲಕ ಕುಮ್ಮಕ್ ಕೊಟ್ಟಂಗೆ ಆಗಿದೆ. ಇದನ್ನ ಯಾವಾಗ್ಲೂ ಹೇಳಿದ್ದು. ಹಿಂದೆ ಕುಕ್ಕರ್ ಆದಾಗ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದಾಗ್ಲೂ ಇದನ್ನೇ ಹೇಳಿದ್ವಿ, ಸರ್ಟಿಫಿಕೇಟ್ ಕೊಡೋ ವ್ಯವಹಾರ ನಿಲ್ಲಿಸಿ. ಫಸ್ಟು. ನಂಬರ್ 2, ಕಾಂಗ್ರೆಸ್ನವರು ನೀವು ಬಿಜೆಪಿನವರು ಅದಲ್ಲ ಸಂಬಂಧ. ಭಯೋತ್ಪಾದಕರಿಗೆ ಮತ್ತು ಉಗ್ರರಿಗೆ ರಾಜಕೀಯ ಎಂಬುದು ಇಲ್ಲ. ಅವರಿಗೆ ಇರುವುದು ಅವರಿಗೆ ಬೇಕಾದ್ದನ್ನು ಸಾಧಿಸಲು. ಅದು ಧರ್ಮ ಆಧಾರಿತವೂ ಇರಬಹುದು ಅಥವಾ ಬೇರೆ ಬೇರೆ ರೂಪಗಳೂ ಇರಬಹುದು. ಕೆಲವು ಕಡೆ ಉಗ್ರರು ಪ್ರೊಫೆಷನಲ್ ಎಂಪ್ಲಾಯ್ಡ್ ಉಗ್ರರು, ಅವ್ರಿಗೆ ಬೇರೆ ಕಸುಬಿಲ್ಲ, ಅದೇ ಕಸುಬು. ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ದಂಗೆ ಹೋಗಿ ಬರೋದು ಅಷ್ಟೇ. ಹಾಗಾಗಿ ಮೊದಲು ರಾಜಕೀಯ ಪಕ್ಷಗಳು ಇದನ್ನು ತಿಳ್ಕೋಬೇಕು. ಅದು ಮುಸ್ಲಿಂ ಆದ ತಕ್ಷಣ ಅದು ಬಿಜೆಪಿ ಅವರು ಮಾಡ್ತಾ ಇರೋದು ಇದು ಅಂತ, ಇನ್ನೊಬ್ರು ಯಾರು ಇದು ಕಾಂಗ್ರೆಸ್ ಅವ್ರು ಮಾಡ್ತಾ ಇರೋದು ಅಂತ ಅವರು. ಇದರಿಂದ ಏನು ವರ್ಕೌಟ್ ಆಗಲ್ಲ, ಬರೆದಿಟ್ಕೊಳ್ಳಿ. ಬ್ರಹ್ಮ ರಾಕ್ಷಸರನ್ನ ಬೆಳೆಸಿದರೆ ಆಗುವುದು ಏನು? ಭಸ್ಮಾಸುರನ ಥಿಯರಿನೇ. ಐ ವಿಲ್ ಗಿವ್ ಯು ಕ್ಲಾಸಿಕ್ ಎಕ್ಸಾಂಪಲ್. ಯಾಕೆ ಅಂತ ಹೇಳ್ತೀನಿ ಇದಕ್ಕೆ. ಯಾರೋ ಹೇಳಿದ್ದಾರೆ ಎನ್ಐಎನೇ ಫೇಲ್ ಆಗಿಬಿಟ್ಟಿದೆ ಅಂತ, ಯಾರೋ ಬುರ್ಡೆ ಬಿಟ್ಟಿದ್ದಾರೆ ಒಬ್ರು ಕೂತ್ಕೊಂಡು. ಇಂಟರ್ನಲ್ ಸೆಕ್ಯೂರಿಟಿ ಅನ್ನೋದು ಲಾ ಆ್ಯಂಡ್ ಆರ್ಡ್ರು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ, ಕೇಂದ್ರಕ್ಕೆ ಬರಲ್ಲ. ನಿಮಗೆ ಬೇಕಾಗಿದ್ದನ್ನೆಲ್ಲ ಕೇಂದ್ರದ ಮೇಲೆ ತಾಕ್ಬಿಡೋದು, ಬೇಡದಾಗಿದ್ದಕ್ಕೆಲ್ಲ ಇದೆಲ್ಲ ನಮ್ದು ಏನ್ಬಿಡೋದು. ಇದು ಹೆಂಗಿದ್ ಲೆಕ್ಕಾಚಾರ? ಲಾ ಆ್ಯಂಡ್ ಆರ್ಡರ್ ಕಮ್ಸ್ ಟು ಸ್ಟೇಟ್ ಗವರ್ನಮೆಂಟ್. ಇಂಟರ್ನಲ್ ಸೆಕ್ಯೂರಿಟಿನ ಆಂತರಿಕ ಭದ್ರತೆಗೆ ಒಂದು ವಿಭಾಗ ಮಾಡಿದ್ದೀರಿ. ಆಮೇಲೆ ಈಗ ಸಪರೇಟ್ಲಿ ಒಂದು ಇಂಟೆಲಿಜೆನ್ಸ್ ವಿಂಗ್ ಇರುತ್ತೆ. ನಾನು ಈ ಪ್ರಕರಣ ಒಂದಕ್ಕೆ ಹೇಳ್ತಿಲ್ಲ,
ಆ ರೀತಿಯ ಮಾಹಿತಿಗಳನ್ನು ಸಂಗ್ರಹ ಮಾಡುವ ಕಾರ್ಯ ಎಲ್ಲ ನಿಂತು ಸತ್ತೋಗಿ ಬಹಳ ವರ್ಷ ಆಗೋಗಿದೆ, ಇನ್ಕ್ಲೂಡಿಂಗ್ ಭಾಸ್ಕರ್ ರಾವ್ ಅವರ ಅವಧಿ ಇದ್ದಾಗಲೂ ನಾ ಹೇಳ್ತಿರೋದು ಎಲ್ಲ ಸತ್ತೋಗಿದೆ ಅದೆಲ್ಲ. ಹಾಗೆ ನೋಡಿದ್ರೆ ಲಾಟ್ ಆಫ್ ಲೀಡ್ಸ್ ಈಗ ಬರ್ತಾ ಇರೋದೇ NIA ಕಡೆಯಿಂದ ಮತ್ತು IB ಕಡೆಯಿಂದ ಒಂದಷ್ಟು ಲೀಡ್ಗಳು ಬರ್ತಿವೆ. ಅಟ್ಲೀಸ್ಟ್ ಎಚ್ಚರಿಸುವಂಥದ್ದು ಈ ಕೆಲಸ ರಾಜ್ಯ ಸರ್ಕಾರಗಳು ಮಾಡದೇ ಇದ್ರೆ ಮಣ್ಣು ತಿಂತೀರಿ ಮುಂದಿನ ದಿನಗಳಲ್ಲಿ. ಯಾಕೆ ಈ ಭಯೋತ್ಪಾದಕರಿಗೆ ಭಾರತದಲ್ಲಿ BJP ಮತ್ತು ಇಲ್ಲಿ ಅಶಾಂತಿಯನ್ನು ಮೂಡಿಸುವುದು ಅಥವಾ ನಮಗೆ ಸೂಕ್ತವಾದಂಥ ಬೆಂಬಲ ಸಿಗಬಹುದು ಅನ್ನೋ ಭ್ರಮೆ ಅಥವಾ ದಿಮಾಕಲ್ಲಿರಬಹುದು. ಆದರೆ ಉಗ್ರರಿಗೆ ಅದಲ್ಲ, ಧರ್ಮವೇ ಆಧಾರವಾಗಬೇಕು ಅಂತೇನಿಲ್ಲ. ಸೇಮ್ ಧರ್ಮದ ಒಳಗಡೆನೇ ಉಗ್ರರು ಬಡದಾಡಲ್ವೇ? ಸೇ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ್ ತಾಲಿಬಾನ್ ಏನಿದೆ ಅಂದರೆ ಪಾಕಿಸ್ತಾನದಲ್ಲಿರುವ ತಾಲಿಬಾನ್ ನಾನು ಹೇಳ್ತಿರೋದು, ಪಾಕಿಸ್ತಾನಿ ತಾಲಿಬಾನ್ ಆ ಭಾಗ ವಿಂಗ್ ಅದು ತನ್ನ ದೇಶದ ಮೇಲೇನೆ ಭಯೋತ್ಪಾದನೆ ಮಾಡುತ್ತೆ. ತಾಲಿಬಾನ್ ಏನಿದೆ ಅಫ್ಘಾನಿಸ್ತಾನದಲ್ಲಿ ಅದು ಮೊನ್ನೆ ಬಾರ್ಡರ್ ಏರಿಯಾನಲ್ಲಿ ಅಂದರೆ ಗಡಿ ಭಾಗದಲ್ಲಿ ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿ ಹೊಡೆದಾಟ ನಡೆದು 8 ಜನ ಅಫ್ಘಾನಿಸ್ತಾನದ ಯೋಧರು ಅಥವಾ ಪೊಲೀಸ್ನವರು ಅಥವಾ ಯಾರೋ ಸತ್ತೋಗಿದ್ದಾರೆ. ಅವರಿಬ್ರು ಬಡದಾಡ್ತಿರ್ತಾರೆ. ಯಾಕೆ ಬಡದಾಡಬೇಕು ಅವರು? ಅಲ್ಲಿ ಯಾರ ವಿರುದ್ಧ? ಅಲ್ಲಿ ಯಾವ BJP ಕಚೇರಿ ಇದೆ? ಅಲ್ಲಿ ಯಾವ ಬಾರದೆ ಹಿಂದೂ ಇದಿದೆ? ಅಲ್ಲಿರೋ ಹಿಂದೂಗಳು ಉಳ್ಕೊಂಡ್ರೆ ಸಾಕಾಗಿದೆ. ಎಲ್ಲಿದೆ? ಸೊ ಟೆರರಿಸ್ಟ್ಗಳಿಗೆ ನಿರ್ದಿಷ್ಟವಾದಂಥದ್ದು ಧರ್ಮ, ಕರ್ಮ, ಪಾಪ, ಇದೆಲ್ಲ ಎಂಥದ್ದು ಇಲ್ಲ. ಆದರೆ ಭಾರತದಲ್ಲಿ ಅದು ಹಿಂದೂ ಕಡೆಗೆ ತಿರುಗಿದೆ ಅನ್ನೋ ಭಾವನೆ ಬಹು ಜನರಲ್ಲಿ ಮೂಡಿರಬಹುದು. ರಾಜ್ಯ ಸರ್ಕಾರ ಟೈಟನ್ ಮಾಡ್ಕೊಳ್ಳದೆ ಇದ್ದರೆ ಮುಂದೆ ಅನುಭವಿಸ್ತಾರೆ. ಅದನ್ನೂ ರಾಜಕಾರಣಕ್ಕೆ ಬೆರೆಸಿ ಇಲ್ಲ ಇದೆಲ್ಲ ಮೈನಾರಿಟಿಗಳಿಗೆ ಮಾಡೋದು ಅಥವಾ ಇನ್ಯಾರೋ ಕ್ರೈಸ್ತರಿಗೆ ಮಾಡೋದು ಅಥವಾ ಯಾರೋ ಹಿಂದೂಗಳಿಗೆ ಮಾಡೋದು ಅಂತ ಇದೆಲ್ಲ ಮಾಡ್ತಿರೋ BJP ಅವ್ರ ಕೆಲಸ ಅಂತರೋದು, BJP ಅವರು ಹಿಂದೂಗಳಿಗೆ ಮಾಡ್ತಿರೋದು ಅನ್ನೋದು, ಅವ್ರನ್ನ ಕೇಳಿದ್ರೆ ಮುಸ್ಲಿಮರಿಗೆ ಮಾಡ್ತಿರೋದು ಅನ್ನೋದು. ನಿಮ್ಮಿಬ್ಬರ ಈ ಕೋಳಿ ಜಗಳದಲ್ಲಿ ಮಜಾ ತಗೊಳ್ಳೋದು ಯಾರಪ್ಪ ಅಂದರೆ ಅವರುಗಳು. ಎಸ್ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಬಂತ ದರ್ಶನ್ ಗ್ಯಾಂಗ್ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿ ಆಗೋಗಿದೆ. ಈಗ ಪ್ರಕರಣದ ಬೆನ್ನಲ್ಲೇ ವಿಚಾರಣೆಗೆ ತ್ವರಿತಗತಿಯ ನ್ಯಾಯಾಲಯ ಸ್ಥಾಪಿಸಬೇಕು ಎಂಬ ಕೂಗೆದ್ದಿದೆ. ಆಲ್ ರೈಟ್, ಒಂದು ವೇಳೆ ಫಾಸ್ಟ್ ಟ್ರ್ಯಾಕ್ ಹೋದರೆ ಬೇಗ ಆಗತ್ತೆ ಅಂತ ಲೆಕ್ಕಾಚಾರ ಎಲ್ಲರಿಗೂ ಗೊತ್ತಿಲ್ಲ. ಆರೋಪಿ ಪರ ವಕೀಲರೆಲ್ಲ ಈಗ ಆರೋಪ ಪಟ್ಟಿನ ತೊಗೊಂಡಿದ್ದಾರೆ. ತೊಗೊಂಡ ಮೇಲೆ ಏನಾಗುತ್ತೆ, ಅವರೆಲ್ಲ ಹೋಗಿ ಜಾಮೀನು ಸಲ್ಲಿಸ್ತಾರೆ ಸ್ಟಡಿ ಮಾಡಿದ ಮೇಲೆ. ಈ ಮಧ್ಯೆ ಒಬ್ಬೊಬ್ಬರಾಗಿ ಜಾಮೀನಿಗೆ ಅರ್ಜಿ ಹಾಕ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಕಾನೂನು ತೀರ್ಮಾನ ಮಾಡುತ್ತೆ. ಈ ಮಧ್ಯೆ ಅವರ ಪತ್ನಿ ವಿಜಯಲಕ್ಷ್ಮಿ ಅಸ್ಸಾಂನ ಕಾಮಾಖ್ಯ ದೇಗುಲದಲ್ಲಿ ವಿಶೇಷ ಪೂಜೆ ಮಾಡಿಸ್ಕೊಂಡಿದ್ದಾರೆ. ಅದು ಅವ್ರ ನಂಬಿಕೆ. ಈ ಮಧ್ಯೆ ಮೂಡಾ ಕೇಸ್ ಡೈವರ್ಟ್ ಮಾಡೋಕ್ಕೆ ದರ್ಶನ್ ಪೋರ್ಟ್ನ ಸರ್ಕಾರನೇ ರಿಲೀಸ್ ಮಾಡಿತ್ತು. ಪ್ರಹ್ಲಾದ್ ಜೋಶಿ ಆರೋಪಕ್ಕೆ ಸಂತೋಷ್ ಲಾಡು ಬಹುಶಃ ಜೋಶಿ ಅವ್ರದ್ದೇ ಕೈವಾಡ ಇರಬೇಕು ಅಂತ. ತಪ್ಪು, ಎರಡೂ ಬೋಗಸ್ಸು. ಜೋಶಿ ಅವ್ರಿಗೂ ಬೇರೆ ಕಸಬಿಲ್ವಾ ಈ ಫೋಟೋನ ಲೀಕ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ? ಅವ್ರಿಗೆ ಬೇರೆ ಕೆಲಸವಿಲ್ವಾ? ಅವ್ರಿಗೆ ಪುರ್ಸೊತ್ತಿಲ್ದೆ ನನಗೆ ಕೆಲಸ ಕೊಟ್ಟಿರ್ತಾರಲ್ಲಿ ಅಲ್ವಾ? ಹಾಗೇನೆ ಅವತ್ತು ಜೋಶಿಯವ್ರು ಹೇಳಿದಾಗಲೂ ಹೇಳಿದ್ದೆ ಅಲ್ಲ ಅಂತ. ಸರ್ಕಾರ ಮಾಡಿರಲ್ಲ ಅಲ್ಲ ಅದು ನೀವು ಅದನ್ನು ಮುಚ್ಚಿಟ್ಬಿಟ್ರೆ ನಾವು ಅದರಿಂದ ದಾರಿ ತಪ್ಪಲ್ಲ ಅಂತ ಅವತ್ತೂ ಹೇಳಿದ್ದೆ, ಇವತ್ತೂ ಹೇಳ್ತೀನಿ. ಇಬ್ರು ರಾಂಗ್. ಓಕೆ, ನೆಕ್ಸ್ಟ್. ಅವ್ರೇನು ಹೇಳಿದಾರೆ? ಏನು ಬೇಕಾಗಿಲ್ಲ, ಅವ್ರು ಹೇಳಿರೋದು ಯಾವುದುವೆ. ಮೂಡಾ ಕೇಸ್ನಲ್ಲಿ ಒಂದೊಮ್ಮೆ ಸಿದ್ದರಾಮಯ್ಯ ಕುರ್ಚಿ ತೊರೆಯುವ ಸನ್ನಿವೇಶ ಸೃಷ್ಟಿಯಾದರೆ ಸಿಎಂ ಆಗೋಣ ಅನ್ನುತ್ತಾ ಕಾಂಗ್ರೆಸ್ನ ಹಲವು ಪ್ರಮುಖರು ಕಸರತ್ತನ್ನ ಶುರು ಮಾಡಿದ್ದಾರೆ. ಸಚಿವರಾದ MB ಪಾಟೀಲ್ ಸೇರಿ ಹಲವರು ದೆಹಲಿಗೆ ತೆರಳಿರುವುದು ಕೂಡ ಕುತೂಹಲ ಮೂಡಿಸ್ತಾ ಇದೆ. ಇಲಾಖೆಗೆ ಸಂಬಂಧಿಸಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ, ರಾಜನಾಥ್ ಸಿಂಗ್ರನ್ನ ಭೇಟಿಯಾಗಿರೋ MB ಪಾಟೀಲ್ ನಾಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋ ಸಾಧ್ಯತೆ ಇದೆ. ಸದ್ಯ ಅಮೆರಿಕ ಪ್ರವಾಸದಲ್ಲಿರೋ ರಾಹುಲ್ ಗಾಂಧಿ ನಾಳೆ ಸ್ವದೇಶಕ್ಕೆ ವಾಪಸ್ ಆಗ್ತಿದ್ದಾರೆ. ಈ ಎಲ್ಲಾ ಬೆಳವಣಿಗೆ ಬಗ್ಗೆ ಬಿಜೆಪಿಗರಿಗೆ ಅಸ್ತರವಾಗಿದೆ. ಸಹಜವಾಗಿ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ. ಹೀಗೆ ಬಿಜೆಪಿ ಪಕ್ಷದ ಮುಖಂಡರುಗಳು ಮಾನ್ಯ ಸಿದ್ದರಾಮಣ್ಣವರನ್ನ ಇಳಿಸಬೇಕು ಅಂತ ಎಷ್ಟು ಜನ ಬಯಸಿದಾರೋ ಅದಕ್ಕೆ 2 ಪಟ್ಟು ಜನ ಕಾಂಗ್ರೆಸ್ನ ಮುಖಂಡರುಗಳು ಅವರ ಜೊತೆಯಲ್ಲಿರ್ತಕ್ಕಂಥವರೇ ಅದಕ್ಕೆ ವ್ಯೂಹ ರಚನೆ ಮಾಡಿ ಕೆಡ್ಡವನ್ನು ಮಾಡಿದ್ದಾರೆ. ಅವರು ಕಾಂಗ್ರೆಸ್ನ ಮುಖಂಡರುಗಳ ಬಗ್ಗೆನೇ ಎಚ್ಚರ ವಹಿಸೋದು ಒಳ್ಳೆಯದು. ಹೆಚ್ಚಾಗಿ ಇದು ಮೊದಲಿಂದು ಇಂಟರ್ನಲ್ ಕ್ಲಾಶ್ ಇದ್ದೇ ಇದೆ. ನಾವು ಸಿದ್ದರಾಮಯ್ಯ ಅವ್ರ ಜೊತೆ ಇದ್ದೇವೆ ಹೊರಗಡೆ ಹೇಳ್ತಾ ಇದ್ದಾರೆ, ಬಟ್ ಇಂಟರ್ನಲ್ಲಿ ಇನ್ ಫೈಟಿಂಗ್ ಜೋರಿದೆ. ಇವತ್ತು 10 ಮುಖ್ಯಮಂತ್ರಿಗಳು ಹುಟ್ಕೊಂಡಿದ್ದಾರೆ. ಇದು ರಾಜ್ಯದಲ್ಲಿ ಅಸ್ಥಿರತೆಗೆ ಕಾರಣ ಆಗ್ತದೆ. ಸರ್ಕಾರ 5 ವರ್ಷ ಸುಭದ್ರವಾಗಿರ್ತದೆ. ಹಂಗಿದ್ರೆ ಕೇಂದ್ರದಲ್ಲಿ ಆಗ್ಬಹುದು, ಯಾಕಂದ್ರೆ ಅವ್ರ ಹತ್ರ ಫುಲ್ ಮೆಜಾರಿಟಿ ಇಲ್ಲ. 4 ರಾಜ್ಯಗಳಲ್ಲಿ ಚುನಾವಣೆ ಆದ್ಮೇಲೆ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಇರುತ್ತಾ ಅಂತ ನೀವು ಅದು ಪ್ರಶ್ನೆ ಕೇಳಬೇಕು. ಯಾವ DK ಶಿವಕುಮಾರ್ ಬಗ್ಗೆನೂ ಅಂಜಿಕೆ ಅದ, ಸಿದ್ದರಾಮಯ್ಯ ಬಗ್ಗೆನೂ ಭಾಳ ಅಂಜಿಕೆ ಅದ. ಮೊದಲೆಲ್ಲ DK ಶಿವಕುಮಾರ್ ಟಾರ್ಗೆಟ್ ಮಾಡಿದ್ರು. DK ಶಿವಕುಮಾರ್ ಏನಂದ್ರು, ನಮ್ಮ ಪಕ್ಷಕ್ಕೆ ಬರ್ರಿ ಅಂತಂದು ಅಂದ್ರಂತಲ್ಲ.
ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ. ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಬದಲಾಗೋದಿಲ್ಲ ಅಂತಕ್ಕಂಥ ವಿಚಾರ ಎಲ್ರಿಗೂ ಗೊತ್ತಿದೆ. ಮಾಧ್ಯಮದವರು ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಕೇಳಿದಾಗ ನಾವು ಬೇಡ ಅಂತ ಯಾಕೆ ಹೇಳೋಣ, ನಾವು ಆಗ್ತೀವಿ ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ. ಐ ಥಿಂಕ್ ಪರಮೇಶ್ವರ್ ಈಸ್ ಕರೆಕ್ಟ್. ಕೇಳಿದಾಗ ಹೇಳೋದು ಹೌದು ಸರ್. ಹೌದ್ರಿ, ಯಾಕೆ ಹೇಳಬಾರ್ದು? ನನಗೆ ಆಸೆ ಇಲ್ಲ ಅಂತ ಯಾಕೆ ಹೇಳೋಣ? ಆಗಲ್ಲ ಅಂತ ಗೊತ್ತಪ್ಪ. ಈಗ ದರ್ಶನ ಅಪ್ಪರು ಯಾರೋ ಒಬ್ಬ ನಾವು ಇದೀವಿ ಅಂತ ಶಿವಾನಂದ ಪಾಟೀಲ್ ಈ ತರ ಎಲ್ಲ ಹೇಳಿದ್ದಾರೆ. ಆಗಲ್ಲ ಅಂತ ಎಲ್ಲವನಿಗೂ ಗೊತ್ತು. ಆಗ್ತೀವಿ ಅನ್ಕೊಂಡಿರೋರೇ ಆಗ್ತಾರೋ ಇಲ್ವೋ ಅನ್ನೋ ಡೌಟ್ ಇದೆ. ಹೌದು. ಸೇ ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ಡಿ ಕೆ ಶಿವಕುಮಾರ್ ಅಲ್ವಾ? ಹೀಗಿದ್ದಾಗ ಆಗಲ್ಲ ಅಂತ ಇರೋರು ಆಗ್ಬಿಡ್ತಾರೆ ಅಂತಂದ್ರೆ ಎಲ್ಲಿಂದ ಆಗ್ಬೇಕು? ಹಾಗಾಗಿ ಪರಮೇಶ್ವರ್ ಹೇಳ್ತಿರೋದು ಸರಿ. ಮಾಧ್ಯಮದವ್ರು ಕೇಳಿದಾಗ ಹೌದಪ್ಪ ಅಂತ, ಮತ್ತೆ ಕೆಲವು ಪಾಲಿಟಿಷಿಯನ್ಸು ಮಜಾ ತಗೋತಿರ್ತಾರೆ ಮಾಧ್ಯಮದವ್ರು ಕೇಳಿದಾಗ. ನಾನೇನು ಸನ್ಯಾಸಿನಪ್ಪ, ನಾನು ಆದ್ರೆ ಆಗ್ಬೋದು ಅಂತ ಮಜಾ ತಗೊಳ್ಳೋದು ಇದು. ಹಾಗಾಗಿ ಅವ್ರು ಯಾರನ್ನು ಗಂಭೀರವಾಗಿ ತಗೋಬೇಕಾಗಿಲ್ಲ. ನಾವು ಇದು ಆಗಲೇಬೇಕು ಎನ್ನುವುದಾದರೆ ಇಲ್ಲಿ ಹಾದಿ ಬೀದಿ ದರ್ಶನಾಪುರು ಸಂತೋಷ್ ಲಾಡು ಇವ್ರ ಲೆವೆಲಲ್ಲೆಲ್ಲ ಇದು ತೀರ್ಮಾನ ಆಗಲ್ಲ. ಈ ಕನಿಷ್ಠ ಕಾಮನ್ ಸೆನ್ಸ್ ಅವ್ರಗಳಿಗೂ ಇರಬೇಕು, ನಮಗೂ ಇರಬೇಕು. ಇದು ಇತ್ಯರ್ಥವಾಗುವುದೇ ಆದರೆ, ಆ ರೀತಿ ಪರಿಸ್ಥಿತಿ ಬಂದರೆ ಅದು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಹಾಗೂ ಹೈಕಮಾಂಡ್ ನಡುವೆ ಚರ್ಚೆಯಾಗಿ ನಿರ್ಧರಿತವಾಗುತ್ತದೆ. ಉಳಿದವರೆಲ್ಲರೂ ಪಾತ್ರಧಾರಿಗಳಾಗುತ್ತಾರೆ ಅಷ್ಟೇ. ಮುಗೀತು ಕತೆ. ಪೀರಿಯಡ್. ಕ್ಲಾಸ್.